ಹರೇ ಕೃಷ್ಣ. ತುಂಬ ದಿನ ಆಗಿತ್ತಲ್ವ, ನಾನು ಯಾವುದೇ ವಿಷಯದ ಬಗ್ಗೆ ಪೋಸ್ಟ್ ಮಾಡಿರಲಿಲ್ಲ ಅಲ್ವಾ. ಇವತ್ತು ಒಂದು ನಾವು ಮಾಡೋ ಊಟ, ಅನ್ನವನ್ನು ಪರಬ್ರಹ್ಮ ಅಂತ ಕರೀತಾರಲ್ವ ನಮ್ಮ ಸಂಸ್ಕೃತಿಯಲ್ಲಿ. ಅದಕ್ಕೆ ಎಷ್ಟು ಮಹತ್ವ ಇದೆ, ಅದಕ್ಕೆ ನಾವು ಎಷ್ಟು ಒಂದು ಬೆಲೆ ಕೊಡಬೇಕು. ಒಂದೊಂದು ತುತ್ತಿನ ಊಟಕ್ಕೂ ನಾವು ಯಾವ ರೀತಿ ಬದುಕ್ತಾ ಇರ್ತಾರೆ ಜನ. ಎಷ್ಟೋ ಜನ ಒಂದು ತುತ್ತಿನ ಊಟಕ್ಕೆ ಎಷ್ಟು ಕೊರಗ್ತಾ ಇರ್ತಾರೆ. ಊಟ ಸಿಗ್ದಲೇ ಹಸಿವಿನಿಂದ ಸಾಯ್ತಾ ಇರ್ತಾರೆ ಅಲ್ವಾ. ಅದ್ರ ಬಗ್ಗೆ ಒಂದು ವಿಷಯ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಊಟ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಅದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಅದನ್ನು ಒಂದು ಯಜ್ಞ ಅಂತ ಹೇಳ್ಬಿಟ್ಟು ಕರೀತಾರೆ. ಅನ್ನವೇ ದೈವಂ, ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾವು ತಿನ್ನುವ ಅನ್ನವು ಕೇವಲ ಶರೀರವನ್ನು ಬೆಳೆಸುವುದಿಲ್ಲ, ಅದು ನಮ್ಮ ಮನಸ್ಸನ್ನು ರೂಪಿಸುತ್ತದೆ. ನಾವು ಎಂತಹ ಅನ್ನವನ್ನು ತಿನ್ನುತ್ತೇವೆಯೋ ಅಂತಹ ಆಲೋಚನೆಗಳು ನಮ್ಮಲ್ಲಿ ಮೂಡ್ತವೆ. ಅದಕ್ಕಾಗಿ ಶುದ್ಧವಾದ ಆಹಾರ ಶುದ್ಧವಾದ ಮನಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಉದರ ವೈಶ್ವಾನರ ಅಂದರೆ ಹೊಟ್ಟೆಯೊಳಗಿನ ಬೆಂಕಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ, ಅಂದರೆ ನಾನು ಪ್ರಾಣಿಗಳ ದೇಹದಲ್ಲಿ ಜಠರಾಗ್ನಿಯಾಗಿ ನೆಲೆಸಿದ್ದೇನೆ. ನಾವು ಮಾಡುವ ಊಟವು ಆ ದೇವರಿಗೆ ನೀಡುವ ಆಹುತಿ. ಹಾಗಾಗಿ ಊಟ ಮಾಡುವಾಗ ಶಾಂತವಾಗಿ ಗೌರವದಿಂದ ಊಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೇನು ಗೊತ್ತಾ, ಊಟ ಮಾಡುವಾಗ ಈ ತಪ್ಪುಗಳನ್ನು ಮಾಡಬಾರ್ದಂತೆ. ಯಾವುದ್ಯಾವುದು? ಕೋಪದಲ್ಲಿ ಊಟ ಮಾಡೋದು. ಕೋಪದಿಂದ ಊಟ ಮಾಡಿದ್ರೆ ಅದು ವಿಷವಾಗಿ ನಮಗೆ ಕಾಯಿಲೆಯನ್ನು ತರಿಸುತ್ತೆ. ಆಮೇಲೆ ಇನ್ನೊಂದು, ಅನ್ನವನ್ನು ನಿಂದಿಸೋದು. ಈ ಊಟ ಚೆನ್ನಾಗಿದೆಯಾ, ಆ ಊಟ ಸರಿ ಇಲ್ಲ, ಯಾರು ಅಡುಗೆ ಮಾಡಿದ್ದು, ಉಪ್ಪಿಲ್ಲ, ಹುಳಿ ಇಲ್ಲ, ಈ ರೀತಿ ಊಟವನ್ನು ನಿಂದಿಸಬಾರ್ದಂತೆ. ಇದನ್ನು ಅನ್ನಪೂರ್ಣೇಶ್ವರಿ ದೇವಿಗೆ ಮಾಡುವಂಥ ಅವಮಾನ ಅಂತೆ. ಮತ್ತು ಮಾತಾಡ್ತಾ ಮೊಬೈಲ್ ನೋಡ್ತಾ ಊಟ ಮಾಡೋದು ಕೂಡ ಜೀರ್ಣಕ್ರಿಯೆಗೆ ತುಂಬ ಅನನುಕೂಲ ಉಂಟಾಗುತ್ತೆ ಅಂತ ಹೇಳ್ತಾರೆ. ಮತ್ತು ನಾವು ಭೂಮಿಗೆ ನಮನ ಮಾಡಬೇಕು, ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು. ಮೊದಲು ಒಂದು ತಟ್ಟೆ ಸುತ್ತ, ಈಗ ಬ್ರಾಹ್ಮಿನ್ಸ್ ಮಾಡ್ತಾರಲ್ವ, ತಟ್ಟೆ ಸುತ್ತ ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿ ಅದನ್ನು ಭಗವಂತನಿಗೆ ಪ್ರಾರ್ಥನೆ ಮಾಡಿ ಆ ಒಂದು ತುತ್ತಿಗೆ ಅನ್ನ ಸಿಕ್ಕಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ಈ ಪ್ರಕೃತಿಗಳಿಗೆ ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿ ಪ್ರತಿಯೊಂದು ಮನುಷ್ಯನಿಗೂ ಆಹಾರವನ್ನು ಸಿಗೋ ಥರ ಮಾಡಪ್ಪ ಭಗವಂತ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಒಂದು ತುತ್ತನ್ನು ತೆಗೆದಿಟ್ಬಿಟ್ಟು ಊಟ ಮಾಡ್ತಾರಲ್ವಾ. ಈ ರೀತಿ ನಾವು ಅನ್ನಕ್ಕೆ ಗೌರವ ಕೊಟ್ಟು ಊಟ ಮಾಡಬೇಕಂತೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ರೈತರು, ಮೊದಲನೇದಾಗಿ ನಾವು ರೈತರಿಗೆ ಧನ್ಯವಾದವನ್ನು ಹೇಳೋಣ. ಇವತ್ತು ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅಂದರೆ ಮೊದಲನೇದಾಗಿ ರೈತರ ಒಂದು ಪರಿಶ್ರಮನೇ ಅಂತ ಹೇಳ್ಬೋದು. ಅರ್ಥ ಆಗಿದೆ. ನನ್ನ ಫಾಸ್ಟಾಗಿ ಮಾತಾಡ್ತೀನಿ ಅಂತ ಅಂದ್ಕೊಬೇಡಿ. ನಾನು ಮಾತಾಡೋದೇ ಈ ರೀತಿ, ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಿದರೆ. ಓಕೆ. ಹರೇ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು.